ವರ್ಷಗಳಿಂದ ನಾವು ವಿದ್ಯಾರ್ಥಿಗಳ ಪ್ರೋತ್ಸಾಹ ಅನ್ನೋದಕ್ಕೆ 3 ಬಹುಮಾನಗಳನ್ನು ಇಟ್ಟಿದ್ದೇವೆ. ಆ 3 ಬಹುಮಾನಗಳ ಘೋಷಣೆಯನ್ನು ಕೂಡ ಈ ಬೆಳಗಿನ ಕಾಲದಲ್ಲಿಯೇ ಮಾಡಲಾಗ್ತದೆ. ಈಗ ವಿಶೇಷ ಉಪನ್ಯಾಸದ ಪ್ರಾರಂಭ. ಮೊಟ್ಟ ಮೊದಲಿಗೆ ಪಂಡಿತರಾದ ಕರ್ಣಂ ವೆಂಕಟೇಶಾಚಾರ್ಯರು ಇವರು ಷಟ್ಪ್ರಶ್ನೋಪನಿಷತ್ ಸಾರ ಅನ್ನುವಂತಹ ವಿಷಯದ ಬಗ್ಗೆ ಪ್ರವಚನವನ್ನು ನೀಡ್ತಾರೆ. ಈ ಪ್ರವಚನದ ದತ್ತಿಯನ್ನು ಇಟ್ಟವರು KV ಗುರುರಾಜರಾವ್, G ಲಲಿತಾ, NK ಶ್ಯಾಮರಾವ್, D ಶ್ರೀಪತಿರಾವ್ ಅಂಡ್ ನಾಗರಾಜ್, D ಭೀಮಾರಾವ್. ನಮ್ಮ ಕರ್ಣಂ ವೆಂಕಟೇಶಾಚಾರ್ಯರು ಗುರುಸಾರ್ವಭೌಮ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಅಲ್ಲೇ ಅಧ್ಯಾಪಕರಾಗಿ ಇರುವಂಥವರು. ಅವರು ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಕೇಳ್ತೇನೆ. ಓಂ ಸ ನಮಃ. ಓಂ ಪರಮಗುರುಭ್ಯೋ ನಮಃ. ಓಂ ಮಂಗಲಾಚರಣೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪಾಂತು ನಃ ಪದ್ಮನಾಭಸ್ಯ ಶ್ರೀಪಾದಾಂಬುಜರೇ ನಮಃ. ಕಮಲಾ ಕಬರೀಭಾರ ಸುರಭೀಕರಣೋದ್ಯತಾಃ. ನಮೋ ಭಗವತೆ ತಸ್ಮೈ ಪ್ರಾಣಾದಿಪ್ರಭ ವಿಷ್ಣವೇ. ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನವೇ. ಶ್ರೀ ಸುಜಯೀಂದ್ರ, ಶ್ರೀ ಸುಷಮೀಂದ್ರ, ಶ್ರೀ ಸುಯತೀಂದ್ರ ತೀರ್ಥ ಗುರುಭ್ಯೋ ನಮಃ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ನಮ್ಮ ವಿದ್ಯಾ ಗುರುಗಳಾದ ಪರಮಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಅದೇ ರೀತಿ ನಮಗೆ ಗುರುಗಳು ಹೇಳಿಕೊಟ್ಟಂತಹ ಪಾಠವನ್ನು ಚಿಂತನಾ ರೂಪದಲ್ಲಿ ಮತ್ತೆ ನಮ್ಮನ್ನು ಸಿದ್ಧ ಮಾಡಿಸಿ ಅನುಗ್ರಹ ಮಾಡ್ತಾ ಇರುವಂತಹ ಪರಮಪೂಜ್ಯ ಆಚಾರ್ಯರ ಗಿರಿಯಾಚಾರ್ಯರ ಪಾದಾರವಿಂದಗಳಲ್ಲೂ ಕೂಡ ನನ್ನ ಭಕ್ತಿಪೂರ್ವಕ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಅಧ್ಯಕ್ಷರು ಮತ್ತು ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಷಟ್ಪ್ರಶ್ನೋಪನಿಷತ್ತಿನ ಸಾರವನ್ನು ಅರ್ಧ ಗಂಟೆಯಲ್ಲಿ ಅಲ್ಲ 20 ನಿಮಿಷದಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಷಟ್ಪ್ರಶ್ನೋಪನಿಷತ್ ಅಂತಂದರೆ ಈ ಪ್ರಶ್ನೆ ಹೇಳ್ತಾ ಇದೆ 6 ಪ್ರಶ್ನೆಗಳು. 6 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಉಪನಿಷತ್ತು ಇದು. 6 ಪ್ರಶ್ನೆಗಳು ಅಂತೇನಿದೆ, ಆ 6 ಪ್ರಶ್ನೆಗಳಿಗೆ ಉತ್ತರ ಏನು ಕೊಟ್ಟಿದ್ದಾರೆ ಮುನಿಗಳು, ತಿಪ್ಪಲಾದ ಮುನಿಗಳು, ಆ ಉತ್ತರವನ್ನು ನಾವು ಪರ್ಯಾಲೋಚನೆ ಮಾಡಿದಾಗ ನಮಗೆ ಸಿದ್ಧವಾಗುವಂತಹ ವಿಷಯ ಯಾವುದು ಅಂತಂದರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎಂಬತಕ್ಕಂತಹ ಸಿದ್ಧ ವಿಷಯ ಸಿದ್ಧ ಆಗ್ತದೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಈ ಷಟ್ಪ್ರಶ್ನೋಪನಿಷತ್. ಆದರೆ ಈ ಷಟ್ಪ್ರಶ್ನೋಪನಿಷತ್ ಬಗ್ಗೆ ಆಮೇಲೆ ಹೇಳಲಿಕ್ಕೆ ನನಗೆ ಅವಕಾಶ ಇರ್ತದೋ ಇಲ್ಲೋ, ಹೀಗೆ ಹೇಳಿಬಿಡ್ತೇನೆ. ಮುಖ್ಯ ಪ್ರಾಣದೇವರ ಬಗ್ಗೆ ಮತ್ತು ಭಗವಂತನ ಬಗ್ಗೆ ಇಷ್ಟು ಅದ್ಭುತವಾಗಿ ಅದು ಪ್ರಶ್ನೋತ್ತರ ರೂಪದಲ್ಲಿ, ಆಖ್ಯಾಯಿಕಾ ರೂಪದಲ್ಲಿ ಬಂದಿದೆ. ಆದರೆ ನಮ್ಮ ನಮ್ಮ ಒಂದು ಈ ಮಾಧ್ಯ ಪ್ರಪಂಚದಲ್ಲಿ ಈ ಷಟ್ಪ್ರಶ್ನೋಪನಿಷತ್ತಿಗೆ ಅಷ್ಟೊಂದು ನಾವು ಪಾರಾಯಣಾದಿ ಕ್ರಮವನ್ನು ಇಟ್ಟುಕೊಂಡಿಲ್ಲ. ಹೇಗೆ ವಾಯುಸ್ತುತಿ ಮತ್ತು ಇತ್ಯಾದಿಗಳನ್ನ ಹೇಗೆ ಇಟ್ಕೊಂಡಿದ್ದೀವೋ, ಅಂದರೆ ವಾಯುದೇವರ ಜೀವೋತ್ತಮತ್ವವನ್ನು ಕಥೆ ಮೂಲಕವಾಗಿ ಸ್ಪಷ್ಟವಾಗಿ ತಿಳಿಸುವಂತಹ ಅದ್ಭುತವಾದ ಉಪನಿಷತ್ತಿದು. ಆದರೆ ನಮ್ಮ ಮಾಧ್ಯ ಪ್ರಪಂಚದಲ್ಲಿ ಇದು ಪಾರಾಯಣಾದಿ ರೂಪದಲ್ಲಿ, ಇದರ ಪ್ರವಚನಾದಿ ರೂಪದಲ್ಲಿ ಬಂದಿಲ್ಲ ಅಂತ ಅನ್ನೋದು ಸ್ವಲ್ಪ ಮನಸ್ಸಿಗೆ ಇದಾಗ್ತದೆ. ಆದರೆ ಈ SMS ಮೂಲಕ ಅದು ಎಲ್ಲರ ಮನೆ ಮಾತಾಗಬೇಕು ಎಂಬ ಆಶಯವನ್ನು ನಾನು ಇಲ್ಲಿ ಪ್ರಕಟಪಡಿಸ್ತಾ, ಈ 6 ಮಂದಿ ಮುನಿಗಳು ಒಂದೊಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ 6 ಮಂದಿ ಮುನಿಗಳ ಪೈಕಿ ಭಾರದ್ವಾಜರ ಮಗನಾದ ಸುಕೇಶ ಎಂಬತಕ್ಕಂಥ ಒಬ್ಬ ಮುನಿ, ಮತ್ತು ಶಿಬಿಯ ಮಗನಾಗಿರ್ತಕ್ಕಂತಹ ಸತ್ಯಕಾಮ ಎಂಬತಕ್ಕಂಥ ಒಬ್ಬ ಮುನಿ, ಸೂರ್ಯನ ಮೊಮ್ಮಗನಾದ ಗರ್ಗವಂಶದಲ್ಲಿ ಬಂದಿರತಕ್ಕಂತಹ ಗಾರ್ಗ್ಯ ಎಂಬತಕ್ಕಂಥ ಒಬ್ಬ ಮುನಿ, ಅದೇ ರೀತಿ ಅಶ್ವನಾಯನನ ಮಗನಾಗಿರ್ತಕ್ಕಂತಹ ಕೋಸಲ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೌಸಲ್ಯ ಎಂಬತಕ್ಕಂತಹ ಇನ್ನೊಬ್ಬ ಮುನಿ,
ಮತ್ತು ಭೃಗುವಿನ ಮಗನಾಗಿರ್ತಕ್ಕಂತಹ ವಿದರ್ಭ ದೇಶದಲ್ಲಿ ಬಂದಿರತಕ್ಕಂತಹ ವೈದರ್ಭಿ ಎಂಬತಕ್ಕಂತಹ ಇನ್ನೊಬ್ಬರು, ಇನ್ನು ಆರನೆಯವನು ಕತ್ಯರ ಮಗನಾಗಿರ್ತಕ್ಕಂತಹ ಕಬಂಧಿ. ಈ ರೀತಿಯಾಗಿ 6 ಮಂದಿ ಮುನಿಗಳು. ಸುಕೇಶಾಚ ಭಾರದ್ವಾಜ ಶೈಬ್ಯಶ್ಚ ಸತ್ಯಕಾಮ ಸೌರ್ಯಾಯನೀಚ ಗಾರ್ಗ್ಯ ಕೌಸಲ್ಯಶ್ಚಾಶ್ವಲಾಯನ ಭಾರ್ಗವೋ ವೈದರ್ಭಿ ಕಬಂಧಿ ಕಾತ್ಯಾಯನ ತೇಹೈತೆ ಬ್ರಹ್ಮಪರಾ ಬ್ರಹ್ಮನಿಷ್ಠಾ ಪರಂ ಬ್ರಹ್ಮ ಅನ್ವೇಷಮಾನಾ ಏಷಃ ವೈತತ್ ಸರ್ವಂ ವಕ್ಷ್ಯತೀತಿ ತೇಹ ಸಮಿತ್ಪಾಣಯ ಭಗವಂತಂ ಪಿಪ್ಪಲಾದಂ ಉಪಸನ್ನಾ. ಈ 6 ಜನ ಸಮಿತ್ಪಾಣಿಗಳಾಗಿ ಪಿಪ್ಪಲಾದರ ಋಷಿಗಳ ಮುಂದೆ ಬಂದು ಕೇಳಿದರಂತೆ. ಮೊದಲಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಪ್ರಾರಂಭವಾದಾಗ ಅವರು ಹೇಳಿದರು, ಇಲ್ಲ, ನೀವು ಹೀಗೆ ನಿಮಗೆ ನಾನು ಉತ್ತರಾದಿಗಳನ್ನೆಲ್ಲ ಹೇಳೋದಿಲ್ಲ, 1 ವರ್ಷ ನಮ್ಮ ಹತ್ತಿರ ಇದ್ದು ಚೆನ್ನಾಗಿ ಸೇವೆಯನ್ನು ಮಾಡಿರಿ ಅಂತ ಹೇಳಿದರು. ಆ ಸೇವೆಯನ್ನು ಮಾಡಿ 1 ವರ್ಷ ಆದ ಮೇಲೆ ಪ್ರಶ್ನೆಯನ್ನು ಕೇಳ್ರಿ. ಕೇಳಿದಾಗ ಒಂದು ವೇಳೆ ನಮಗೆ ಗುರುತಿದ್ರೆ ಆವಾಗ ನಾವು ನಿಮಗೆ ಹೇಳ್ತೇವೆ ಎಂಬುದಾಗಿ ಹೇಳಿದರು. ಅದಕ್ಕೆ ಈ ಆಖ್ಯಾಯಿಕಕ್ಕೆ ಟೀಕಾರಾಯರು ಬಹಳ ಚೆನ್ನಾಗಿ ಯಾಕೆ ಈ ಆಖ್ಯಾಯಿಕೆ ಕೊಟ್ಟರು ಅಂತನ್ನೋದನ್ನು ಹೇಳ್ತಾರೆ. ಅತ್ರ ಆದೋ ಸುಕೇಶ ಇತ್ಯಾದ್ಯಾಖ್ಯಾಯಿಕ ವಿದ್ಯಾ ಪ್ರಶಂಸೆಯ ಶ್ರೋತೃಣಾಂ ಶ್ರದ್ಧಾದಿ ಅತಿಶಯ ಜಯನಾರ್ಥ. ಅಂದರೆ ಈ ಆಖ್ಯಾಯಿಕ ಮೂಲಕ ಕಥೆಯನ್ನು ಹೇಳಿದರೆ ಶ್ರೋತೃಗಳಿಗೆ ಎಂತಹ ಮಹತ್ವದ್ದು ಈ ವಿದ್ಯಾ, ಅಧ್ಯಾತ್ಮ ವಿದ್ಯಾ ಮತ್ತು ಈ ವಾಯು ಜೀವೋತ್ತಮತ್ವ ಜ್ಞಾನ, ಹರಿ ಸರ್ವೋತ್ತಮತ್ವ ಜ್ಞಾನ ಎಷ್ಟು ಮುಖ್ಯವಾದದ್ದು ಅಂತನ್ನೋದು ಅವರಿಗೆ ಮನವರಿಕೆ ಆಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಥಾ ಮೂಲಕವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜಯತೀರ್ಥರು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಕಬಂಧಿ ಮಾಡ್ತಾ ಇದ್ದಾನೆ. ಏನು ಆ ಮೊದಲನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ ಅಂತಂದರೆ, ಈ ಜಗತ್ತಿನಲ್ಲಿ ನಾವು ಜನನವನ್ನು ನೋಡ್ತಾ ಇದ್ದೇವೆ. ಈ ಜನನ ಯಾರಿಂದ ಆಗ್ತದೆ? ಯಾರು ಈ ಜನನಾದಿಗಳನ್ನು ಮಾಡ್ತಕ್ಕಂಥವರು? ಅಥ ಕಬಂಧಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ ಭಗವನ್ ಕುತೋಹವಾ ಇಮಾಹ ಪ್ರಜಾ ಪ್ರಜಾಯಂತೆ ಇತಿ ತಸ್ಮೈ ಸಹೋವಾಚ ಪ್ರಜಾಕಾಮಃ ಹವೈ ಪ್ರಜಾಪತಿ ಸತಪೋತಪ್ಯತ. ಪ್ರಜೆಗಳನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಬೇಕು ಎಂಬುದಾಗಿ ಭಗವಂತ ತಾನು ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಹೇಳ್ತಾನೆ. ಹಾಗಾದರೆ ಈ ಪ್ರಶ್ನೆ ಯಾಕೆ ಬಂತು? ಈ ಪ್ರಶ್ನೆ ಅಂತಂದರೆ ಜಯತೀರ್ಥರು ಹೇಳ್ತಾರೆ, ಸುಪ್ರಸಿದ್ಧಂ ತಾವತ್ ಪ್ರಜಾನಾಂ ಪ್ರಜನನಂ. ಪ್ರಜೆಗಳ ಸೃಷ್ಟಿ ಅಂತನ್ನೋದು ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ಈ ಸೃಷ್ಟಿ ಹೇಗೆ ಆಯಿತು? ತನ್ನಷ್ಟಕ್ಕೆ ತಾನೇ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸೃಷ್ಟಿ ಮಾಡಿರಬೇಕು. ಹಾಗಾದರೆ ಯಾರು ಮಾಡಿರಬೇಕು ಅಂತಂದರೆ ಅಚೇತನ ಇದೆ. ಯಾರೂ ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾರು ಮಾಡಿಲ್ಲ ಅಂತ ಹೇಳೋದಾದರೆ ಸರ್ವದಾ ಸೃಷ್ಟಿ ಆಗಬೇಕಾಗ್ತದೆ. ಸರ್ವದ ಕಾಲದಲ್ಲಿ ಸೃಷ್ಟಿ ಅಂತ ಅನ್ನೋದಾಗ್ತಾ ಇಲ್ಲ. ಹಾಗಾದರೆ ಯಾರು ಮಾಡಿದ್ದಾರೆ? ಅಚೇತನರು ಮಾಡಿದ್ದಾರಾ ಅಂತಂದರೆ ನಚ ಅಚೇತನೈರೇವ ಕಾರಣೇಹಿ. ಅಚೇತನರು ಈ ಸೃಷ್ಟಿಯನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ? ಚೇತನ ಅನಧಿಷ್ಠಿತಾನಾಂ ಕಾರ್ಯಕರತ್ವ ಅದರ್ಶನ. ಅಚೇತನರಿಗೆ ಸ್ವತಂತ್ರ ಶಕ್ತಿ, ಸ್ವತಃ ತಾವು ಈ ಕಾರ್ಯಾದಿಗಳನ್ನು ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಅಚೇತನರಿಗೆ ಇಲ್ಲ. ಹಾಗಾದರೆ ಯಾರು ಮಾಡಿದ್ದಾರೆ? ಚೇತನಾಧಿಷ್ಠಾನ. ಇನ್ನು ಮತ್ತೆ ಜೀವ ಅಧಿಷ್ಠಾತ, ಜೀವರು ಮಾಡಿದ್ದಾರೆ ಅಂತ ಹೇಳೋಣ ಅಂತಂದರೆ ಜೀವರಿಗೂ ಕೂಡ ಈ ಪ್ರಜನನ ಶಕ್ತಿ ಅಂತ ಅನ್ನೋದಿಲ್ಲ. ಯಾಕೆ? ಅಸ್ವತಂತ್ರರಾಗಿದ್ದಾರೆ. ನಾಪಿ ಈಶ್ವರ, ಇನ್ನು ಭಗವಂತ ಮಾಡಿದ್ದಾನೆ ಅಂತ ತಿಳಿಯೋಣ ಅಂತಂದರೆ ಅವ್ರ ಮುನಿಗಳು ತಾವು ಅನ್ಕೋತಾ ಇದ್ದಾರೆ ಭಗವಂತನೇ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ತಿಳಿಯೋಣ ಅಂತಂದರೆ ಭಗವಂತ ಈ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅನುಪಲಂಬ, ಭಗವಂತನ ಉಪಲಬ್ಧಿ ನಮಗೆ ಆಗ್ತಾ ಇಲ್ಲ. ಹಾಗಾಗಿ ಯಾರು ಈ ಸೃಷ್ಟಿಯನ್ನು ಮಾಡಿದ್ದಾರೆ ಅಂತನ್ನೋದು ಪ್ರಶ್ನೆಯ ಸಾರ ಅಂಥೇಳಿ ಜಯತೀರ್ಥರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಅವರು ಹೇಳ್ತಾ ಇದ್ದಾರೆ, ಪ್ರಜಾಕಾಮಃ ವೈ ಪ್ರಜಾಪತಿ ಸತಪೋತಪ್ಯತ. ಪ್ರಜೆಗಳನ್ನು ಸೃಷ್ಟಿ ಮಾಡದೆ ಬಯಸಿರ್ತಕ್ಕಂತಹ ಭಗವಂತ ನಾನು ಸೃಷ್ಟಿಯನ್ನು ಮಾಡ್ತೇನೆ, ನನಗೆ ನಿಮಿತ್ತರಾಗಿ ಯಾರಾದರೂ ಬೇಕು. ಆ ನಿಮಿತ್ತರಾಗಿ ಇರತಕ್ಕಂಥವರು ಯಾರು
ಅಂತಂದರೆ ವಾಯುದೇವರು ಮತ್ತು ಭಾರತೀ ದೇವಿಯರನ್ನ ನಿಮಿತ್ತವನ್ನಾಗಿ ಇಟ್ಟುಕೊಂಡು ನಾನು ಈ ಸೃಷ್ಟಿ ಕಾರ್ಯವನ್ನು ಮಾಡ್ತೇನೆ ಅಂಥೇಳಿ ಭಗವಂತ ಆಲೋಚನೆ ಮಾಡಿದ್ದಂತೆ ಮಿಥುನಂ ಉತ್ಪಾದಯತೆ ರಯಿಂಚ ಪ್ರಾಣಂಚೇತಿ. ಭಾರತೀ ದೇವಿಯರು ಮತ್ತು ಮುಖ್ಯ ಪ್ರಾಣದೇವರ ಸೃಷ್ಟಿಯನ್ನು ಭಗವಂತ ಮಾಡಿದ್ದಂತೆ. ಇವರ ಮೂಲಕ ನಾನು ಸಮಸ್ತ ವಿಧವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡ್ತೇನೆ ಅಂತ. ಅಂದರೆ ಭಗವಂತ ತಾನು ಸೃಷ್ಟಿ ಕಾರ್ಯದಲ್ಲಿ ನಿಮಿತ್ತರನ್ನಾಗಿ ಆರಿಸಿಕೊಂಡಿರ್ತಕ್ಕಂಥದ್ದು ಭಾರತೀ ದೇವಿಯರನ್ನ ಮತ್ತು ಮುಖ್ಯ ಪ್ರಾಣದೇವರನ್ನ. ಏತೋ ಮೇ ಬಹುಧಾ ಪ್ರಜಾ ಕರಿಷ್ಕೃತಗಿತಿ ಆದಿತ್ಯೋ ವೈ ಪ್ರಾಣೋ ರಯಿರೇವ ಚಂದ್ರಮಾಹ. ಈ ಭಾರತೀಯರನ್ನ ಸೂರ್ಯನನ್ನು ಸೃಷ್ಟಿ ಮಾಡಿ ಸೂರ್ಯಾಂತರ್ಗತನನ್ನಾಗಿ ಮುಖ್ಯ ಪ್ರಾಣನನ್ನ ಮಾಡಿ, ಚಂದ್ರನನ್ನು ಸೃಷ್ಟಿ ಮಾಡಿ ಚಂದ್ರಾಂತರ್ಗತನನ್ನಾಗಿ ಭಾರತೀ ದೇವಿಯರನ್ನ ಮಾಡಿ ಅವರ ಒಳಗಡೆ ಇದ್ದು ಭಗವಂತ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಭಾರ್ಗವ ವೈದರ್ಭಿ, ಈ ವಿಷಯ ಪದಾರ್ಥಗಳ ಜ್ಞಾನ ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾರು ಇದರ ಧಾರಣೆಯನ್ನು ಮಾಡ್ತಾರೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ರಗಿರ್ವಾ ಏತತ್ ಸರ್ವಂ ಎನ್ ಮೂರ್ತಂ ಚ ತಸ್ಮಾತ್ ಮೂರ್ತಿರೇವ ರಗಿ. ಮೂರ್ತ ಪದಾರ್ಥಗಳು ಪೃಥ್ವಿ ಮತ್ತು ಜಲ ತೇಜಸ್ಸು ಮೂರ್ತ ಪದಾರ್ಥಗಳು. ಇವುಗಳಿಂದ ಇತರವಾಗಿರ್ತಕ್ಕಂಥ ಎಲ್ಲ ಅಮೂರ್ತ ಪದಾರ್ಥಗಳೇನಿದೆ ಆ ಅಮೂರ್ತ ಪದಾರ್ಥಗಳಲ್ಲಿ ವಾಯುದೇವರು ಇರ್ತಾರೆ. ಇನ್ನು ಮೂರ್ತ ಪದಾರ್ಥಗಳಲ್ಲಿ ಪೃಥ್ವಿ ಮತ್ತು ಜಲ ತೇಜಸ್ಸು ಈ ಪದಾರ್ಥಗಳಲ್ಲಿ ಭಾರತೀ ದೇವಿಯರು ಇದ್ದು ಅವುಗಳ ಮೂಲಕ ಎಲ್ಲ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಭಗವಂತ. ಅದೇ ರೀತಿ ಸಂವತ್ಸರ ರೂಪನಾಗಿ ಭಗವಂತ ಇದ್ದರೆ ದಕ್ಷಿಣಾಯನ ಉತ್ತರಾಯಣ ರೂಪದಲ್ಲಿ ಭಾರತೀ ದೇವಿಯರು ಮತ್ತು ಮುಖ್ಯ ಪ್ರಾಣದೇವರಿದ್ದಾರೆ. ದಕ್ಷಿಣಾಯನಕ್ಕೆ ಅಭಿಮಾನಿನಿಯಾಗಿ ಭಾರತೀ ದೇವಿಯರು ಇದ್ದರೆ ಉತ್ತರಾಯಣಕ್ಕೆ ಅಭಿಮಾನರಾಗಿ ಮುಖ್ಯ ಪ್ರಾಣದೇವರು. ಅದಕ್ಕೋಸ್ಕರ ಎಲ್ಲ ಸಾಧಕರು ಯಾರು ದಕ್ಷಿಣಾಯನದಲ್ಲಿ ಸಾಧನೆಗಳನ್ನು ಮಾಡ್ತಾರೆ ಅವರು ಮತ್ತೆ ಪುನರಾವರ್ತಿ ಲೋಕಕ್ಕೆ ಬರ್ತಾರಂತೆ. ಅವರು ಹೋಗಿ ಮತ್ತೆ ಯಥಾ ಪ್ರಕಾರ ಅವರ ಸಾಧನೆಯನ್ನು ಮಾಡಿ ಮತ್ತೆ ಇಲ್ಲಿ ಬರ್ತಾರೆ. ಆದರೆ ಉತ್ತರಾಯಣದಲ್ಲಿ ಭಗವಂತನ ಜ್ಞಾನವನ್ನು ಮುಖ್ಯವಾಗಿ ಉದ್ದೇಶವಾಗಿಟ್ಟುಕೊಂಡು ಯಾರು ತತ್ವಚಿಂತನೆಯನ್ನು ಮಾಡ್ತಾರೆ ಅವರು ಆ ವಾಯುಮಾರ್ಗ ದೇವಮಾರ್ಗದಿಂದ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾರೆ. ಅವರಿಗೆ ಎಲ್ಲ ಪ್ರೇರಣೆಯನ್ನು ಮಾಡಿ ಕರೆದುಕೊಂಡು ಹೋಗುವಂತಹದ್ದು ಮುಖ್ಯ ಪ್ರಾಣದೇವರು. ಅಷ್ಟೇ ಅಲ್ಲ, ಯಾರಾದರೂ ಅನಧಿಕಾರಿಗಳಿದ್ರೆ ಆ ಅನಧಿಕಾರಿಗಳನ್ನೂ ತಡೆದು ಅವರನ್ನು ಅಂಧಂತಮಸ್ಸಿಗೂ ಕಳಿಸ್ತಕ್ಕಂಥದ್ದು ಮುಖ್ಯ ಪ್ರಾಣದೇವರು ಅಂತನ್ನೋದನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಅದೇ ರೀತಿ ಸಂವತ್ಸರೋ ವೈ ಪ್ರಜಾಪತಿಸ್ತಸ್ಯಾಯನೆ ದಕ್ಷಿಣಂ ಚೋತ್ತರಂಚ ತಜ್ಜೇಹ ವೈ ತದಿಷ್ಟಾಪೂರ್ತೆ ಕೃತಂ ವಿತ್ಯುಪಾಸತೆ ತೇ ಚಾಂದ್ರಮಸಮೇವ ಲೋಕಂ ಅಭಿಯದಂತೆ. ಇನ್ನು ಈ ದೇಹದಲ್ಲಿ ಇದ್ದು ಯಾರು ಧಾರಣಾದಿಗಳನ್ನು ಮಾಡ್ತಾರೆ ಅಂಥೇಳಿ ಕೇಳಿದಾಗ ಅಲ್ಲಿ ಎಲ್ಲ ಈ ಪ್ರಶ್ನೆಗೆ ಉತ್ತರವಾಗಿ ಅಧಹೈನಂ ವೈದರ್ಭಿ ಪ್ರಚ್ಚ ಭಗವನ್ ಕತ್ತೇವ ದೇವಾ ಪ್ರಜಾ ವಿಧಾರಯಂತೆ ಕತರ ಏತತ್ ಪ್ರಕಾಶಯಂತೆ ಕಃ ಪುನರೇತೇಷಾಂ ವರಿಷ್ಠ ಅಂಥೇಳಿ ಇವುಗೆಲ್ಲ ಈ ದೇಹ ಧಾರಣಾದಿಗಳನ್ನು ಮಾಡುವಂತಹ ಯಾವ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದೇವರು ಯಾರು ಅಂಥೇಳಿ ಕೇಳಿದಾಗ ಆಕಾಶೋಹವ ಏಷದೇವೋ ವಾಯುರಗ್ನಿರಾಪ ಪೃಥಿವೀ ವಾಂಗ್ಮನಶ್ಚಕ್ಷುಶ್ರೋತ್ರಂಚ. ಆಕಾಶ ನಾಮಕ ಭಗವಂತ, ಆಕಾಶ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ. ಅದೇ ರೀತಿ ವಾಯುರಗ್ನಿ ಇತ್ಯತ್ರ ಭೂತವಾಯುರುಚ್ಯತೆ ಅಂಥೇಳಿ ಆಚಾರ್ಯರ ಭಾಷೆಯಲ್ಲಿ ತಿಳಿಸಿಕೊಡ್ತಾರೆ. ವಾಯು ಅಂತಂದರೆ ಇಲ್ಲಿ ಭೂತವಾಯು ಅಂತ ಇಟ್ಕೊಳ್ಬೇಕು. ಯಾಕೆ ಭೂತ ಪ್ರಕರಣದಲ್ಲಿ ಬಂದಿದೆ, ಆದ್ದರಿಂದ ಭೂತವಾಯು ಅಂತನ್ನೋದನ್ನು ಇಲ್ಲಿ ಇಟ್ಕೊಳ್ಬೇಕು. ಇವರೆಲ್ಲರೂ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಈ ದೇಹದಲ್ಲಿ ಇದ್ದುಕೊಂಡು ದೇಹಧಾರಣಾದಿಗಳನ್ನು ಮಾಡ್ತಾರೆ ಅಂಥೇಳಿ ತಿಳಿಸಿದಾಗ ಎಲ್ಲ ಒಂದು ಪ್ರಸಂಗದಲ್ಲಿ ಉಳಿದ ಎಲ್ಲ ದೇವತೆಗಳು, ಇದು ಪ್ರಸಿದ್ಧವಾಗಿರ್ತಕ್ಕಂಥ ಕಥೆ,
ಈ ದೇಹಧಾರಣವನ್ನು ನಾವೇ ಮಾಡ್ತೇವೆ ಅಂಥೇಳಿ ಹೇಳಿದಾಗ ಆವ ವಯಂ ಏತದ್ಬಾಣಂ ಅವಷ್ಟಭ್ಯ ಉದಾರಯಾವಹ ಇತಿ. ಅವರು ಹಾಗೆ ಹೇಳಿದಾಗ ಮುಖ್ಯ ಪ್ರಾಣದೇವರು ಹೇಳ್ತಾರೆ, ಇಲ್ಲ, ಈ ದೇಹಧಾರಣವನ್ನು ಮಾಡೋದು ನಾವೇ ಮಾಡ್ತೇವೆ. ತಾನ್ ವರಿಷ್ಠ ಪ್ರಾಣ ಉವಾಚ ಮಾ ಮೋಹಮಾಪದ್ಯತ ಅಹಮೇವ ಏತತ್ ಪಂಚಧಾ ಆತ್ಮಾನಂ ವಿಭಜ್ಯ ಏತದ್ ಬಾಣಂ ಅವಷ್ಟಭ್ಯ ಉದಾರಯಾಮೆ ಇತಿ. ನೀವು ಯಾಕೆ ಆ ರೀತಿಯಾಗಿ ಅಭಿಮಾನವನ್ನು ಪಡ್ತಾ ಇದ್ದೀರಿ? ಈ ದೇಹದ ಧಾರಣವನ್ನು ನಾನೇ ಮಾಡ್ತಾ ಇದ್ದೇನೆ, ಅದು ಕೂಡ ಪಂಚಧಾ ವಿಭಜ್ಯ, ನನ್ನ ಒಂದು 5 ರೂಪಗಳನ್ನು ಧಾರಣೆ ಮಾಡಿ ಆ 5 ರೂಪಗಳಲ್ಲಿ ನಾನು ಪ್ರವೇಶ ಮಾಡಿ ಆ 5 ರೂಪಗಳಿಂದ ಈ ದೇಹದ ಧಾರಣವನ್ನು ಮಾಡ್ತಾ ಇದ್ದೇನೆ ಅಂಥೇಳಿ ಹೇಳ್ತಾರೆ. ಆವಾಗ ಹೇಳಿದಾಗ ಯಾವ ದೇವತೆಗಳಿಗೂ ಕೂಡ ಮುಖ್ಯ ಪ್ರಾಣದೇವರ ಮಾತಿನ ಮೇಲೆ ವಿಶ್ವಾಸ ಬರಲಿಲ್ಲ. ವಿಶ್ವಾಸ ಬರದೇ ಇದ್ದಾಗ ಸಹ ಅಭಿಮಾನಾತ್ ಊರ್ಧ್ವಂ ಉತ್ಕ್ರಮತ ಇವ, ಸ್ವಲ್ಪ ಹಾಗಾದರೆ ಇವರಿಗೆ ಅಭಿಮಾನವನ್ನು ತೋರಿಸಬೇಕು, ವಿಶ್ವಾಸವನ್ನು ಮೂಡಿಸಬೇಕು ಅಂತನ್ನುವ ಕಾರಣದಿಂದ ಆ ದೇಹವನ್ನು ಬಿಟ್ಟು ಮುಖ್ಯ ಪ್ರಾಣದೇವರು ಊರ್ಧ್ವಗಮನವನ್ನು ಮಾಡಿದರಂತೆ. ಆ ಊರ್ಧ್ವಗಮನವನ್ನು ಮಾಡಿದಾಗ ಯಾರು ಆ ದೇಹದಲ್ಲಿ ಉಳಿದ ಯಾವ ಇಂದ್ರಿಯ ದೇವತೆಗಳು ಕೂಡ ಆ ದೇಹದಲ್ಲಿ ನಿಂತು ಅವರವರ ಕಾರ್ಯವನ್ನು ಮಾಡೋದಕ್ಕೆ ಆಗಲಿಲ್ಲ. ಯಾವಾಗ ಮತ್ತೆ ಮುಖ್ಯ ಪ್ರಾಣದೇವರು ಮತ್ತೆ ಆ ದೇಹವನ್ನು ಪ್ರವೇಶ ಮಾಡ್ತಾರೆ, ಆವಾಗ ಉಳಿದೆಲ್ಲ ದೇವತೆಗಳು ಕೂಡ ಬಂದು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಸ್ಮಿನ್ ಉತ್ಕ್ರಾಮತಿ ಅಥ ಇತರೇ ಸರ್ವೇ ಏವ ಉತ್ಕ್ರಮಂತೆ ತಸ್ಮಿನ್ ಚ ಪ್ರತಿಷ್ಠಮಾನೆ ಸರ್ವ ಏವ ಪ್ರತಿಷ್ಠಂತೆ. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಉಪನಿಷತ್ತೇ. ನೋಡಿ, ನಾವು ಯಾವುದೇ ಆದರೂ ಒಂದು ವಿಷಯವನ್ನು ಹೇಳಿದಾಗ ಸದೃಷ್ಟಾಂತವಾಗಿ ಹೇಳಬೇಕು ಅಂತನ್ನೋದಕ್ಕೆ ಉಪನಿಷತ್ ಕಾಲದಿಂದಲೇ ಬಂದಿದೆ. ಅದಕ್ಕೆ ಉಪನಿಷತ್ತು ಹೇಳಿತು, ತದ್ಯಥಾ ಮಧುಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಮಂತಂ ಸರ್ವಾಹ ಏವ ಉತ್ಕ್ರಾಮಂತೆ ತಸ್ಮಿನ್ ಚ ಪ್ರತಿಷ್ಠಮಾನೆ ಸರ್ವಾಹ ಏವ ಪ್ರತಿಷ್ಠಂತೆ ಏವಂ ವಾಂಗ್ ಮನಃ ಚಕ್ಷುಃ ಶ್ರೋತ್ರಂ ಚ ತೇ ಪ್ರೀತಾಃ ಪ್ರಾಣಂ ಸ್ತುವಂತಿ. ಒಂದು ಮಧುಕರ ರಾಜ, ಒಂದು ಈ ಜೇನುಗಳೇನಿದೆ, ಪ್ರಧಾನ ಜೇನು ಅಂತ ಬಂದಿರ್ತದೆ. ಪ್ರಧಾನ ಜೇನು ಹೋಗಿ ಆ ಗೂಡನ್ನು ಸೇರಿದಾಗ ಉಳಿದೆಲ್ಲ ಜೇನುಗಳು ಬಂದು ಸೇರ್ತವೆ. ಪ್ರಧಾನ ಜೇನು ಆ ಗೂಡನ್ನು ಬಿಟ್ಟು ಹೋದಾಗ ಉಳಿದೆಲ್ಲ ಜೇನುಗಳು ಕೂಡ ಬಿಟ್ಟು ಹೋಗ್ತವೆ. ಹೇಗೋ ಹಾಗೆ ಮುಖ್ಯ ಪ್ರಾಣದೇವರು ಈ ದೇಹವನ್ನು ಆಶ್ರಯಿಸಿಕೊಂಡಿರುವಾಗ ಎಲ್ಲ ದೇವತೆಗಳು ಇರ್ತಾರೆ. ಮುಖ್ಯ ಪ್ರಾಣದೇವರು ಆ ದೇಹವನ್ನು ಬಿಟ್ಟು ಹೋದಾಗ ಎಲ್ಲ ದೇವರು ಕೂಡ ಬಿಟ್ಟು ಹೋಗ್ತಾರೆ ಅಂತನ್ನೋದನ್ನು ದೃಷ್ಟಾಂತವಾಗಿ ಹೇಳ್ತಾರೆ. ಇಲ್ಲಿ ಕೆಲವೊಂದು ಸಂಶಯ ಬರ್ತದೆ. ಆ ಸಂಶಯಕ್ಕೆ ಜಯತೀರ್ಥರು ಉತ್ತರ ಕೊಡ್ತಾರೆ. ಇಲ್ಲಿ ಉಪನಿಷತ್ತು ಹೇಳುವಾಗ ಕೇವಲ 3 ಜನ ಮಾತ್ರ ಇಂದ್ರಿಯಾದಿ ದೇವತೆಗಳನ್ನು 3 ದೇವತೆಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಹಾಗೆ 3 ದೇವತೆಗಳನ್ನು ಸ್ವೀಕಾರ ಮಾಡುವಾಗ ನಾವು ತಿಳ್ಕೊಳ್ಬೇಕಾಗಿದ್ದು, ಆಕಾಶೋಹವ ಏಷ ಭೂತೋ ಏಷ ದೇವೋ ವಾಯು ಅಗ್ನಿ ಆಪಹ ಪೃಥಿವಿ ವಾಂಗ್ಮನಶ್ಚಕ್ಷು ಶ್ರೋತ್ರಂಚ ಅಂತೇಳಿ ಹೇಳುವಾಗ ಒಟ್ಟು ಅಭಿಮಾನ ದೇವತೆಗಳು ಯಾರ್ಯಾರು ಇದ್ದಾರೆ ದೇಹಧಾರಣವನ್ನು ಮಾಡ್ತಕ್ಕಂಥ ಆ ಎಲ್ಲ ದೇವತೆಗಳನ್ನು ಕೂಡ ಗ್ರಹಣ ಮಾಡಬೇಕು ಉಪಲಕ್ಷಣಯ. ಯಾಕೆ ಅಂತಂದರೆ ಪ್ರಶ್ನೆ ಏನಿದೆ, ಪ್ರಶ್ನೆಗೆ ಅನುಗುಣವಾಗಿ ಮುಂದೆ ಉತ್ತರ ಏನಾಗಿದೆ, ಪ್ರಾಣದೇವರು ಎಲ್ಲ ದೇವತೆಗಿಂತಲೂ ಕೂಡ ಶ್ರೇಷ್ಠರಾಗಿದ್ದಾರೆ ಅಂತೇಳಿ ಉತ್ತರ ಬಂದಿದೆ. ಈ ಉತ್ತರಕ್ಕೆ ಅನುಗುಣವಾಗಿ ಪ್ರಶ್ನೆ ಇರಬೇಕು. ಆ ಪ್ರಶ್ನೆಯಲ್ಲಿ ಕೇವಲ 3 ಜನ ಮಾತ್ರ ಈ ದೇವತೆಗಳನ್ನ ಇಟ್ಟುಕೊಂಡ್ರೆ ಆವಾಗ ಉಳಿದೆಲ್ಲ ದೇವತೆಗಳಿಗೆ ಮುಖ್ಯ ಪ್ರಾಣದೇವರು ನಿಯಾಮಕರು, ಅವರಿಗೆ ಶ್ರೇಷ್ಠರು ಅಂತನ್ನೋ ವಿಷಯ ನಮಗೆ ಅವಗತವಾಗೋದಿಲ್ಲ. ಅದಕ್ಕೋಸ್ಕರ ಆ ಶಬ್ದವನ್ನು ನಾವು ಉಪಲಕ್ಷಣವಾಗಿ ಇಟ್ಟುಕೊಂಡು ಎಲ್ಲ ದೇವತೆಗಳನ್ನೂ ಕೂಡ ಗ್ರಹಣ ಮಾಡಬೇಕು ಅನ್ನುವ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಅದೇ ರೀತಿ ಮುಂದೆ ಪ್ರಾಣಶಬ್ದ ಬಂದಿದೆ. ಈ ಪ್ರಾಣಶಬ್ದ ಬಂದಾಗ ಅಲ್ಲಿ ಮುಖ್ಯ ಪ್ರಾಣ ಅಂತ ಇಟ್ಕೊಳ್ಬೇಕು ಅಂತ. ಇಲ್ಲಿ ವರಿಷ್ಠ ಪ್ರಾಣ ಅಂಥೇಳಿ ನಮಗೆ ಅರ್ಥ ನಾವು ಬರಬೇಕು ಅಂತಾದರೆ ಪ್ರಾಣಶಬ್ದದಿಂದ ಮುಖ್ಯವಾಯು ಅಂತಲೇ ಇಟ್ಕೊಳ್ಬೇಕು. ಇಲ್ಲದೆ ಹೋದರೆ ಪೂರ್ವ ಪರಾಮರ್ಶ ಅಂತ ಅನ್ನೋದೇ ಕೂರೋದಿಲ್ಲ ಎಂಬುದಾಗಿ
ಸಾಕಷ್ಟು ಮಂಕಾಲ ಧರ್ಮಾಚಾರ್ಯರು ಮತ್ತು ವಾದಿರಾಜ ತೀರ್ಥರು ಸಾಕಷ್ಟು ವಿಚಾರಗಳನ್ನು ಹೇಳ್ತಾರೆ. ಆದರೆ ನಮಗೆ ಇದಕ್ಕೆ ಈ ಪ್ರಶ್ನೆಗೆ ತಕ್ಕಂತೆ ನಾವು ಇಷ್ಟನ್ನು ಮಾತ್ರ ನಾವು ನೋಡೋಣ ಎಂಬುದಾಗಿ ಹೇಳ್ತಾ ಮುಂದೆ ಮೂರನೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯ ಪ್ರಾಣ ಯಾರಿಂದ ಯಾರಿಂದ ಜನನವನ್ನ ಪಡಿತಾರೆ? ಅತಹೀನಂ ಕೌಸಲ್ಯಶ್ಚ ಆಶ್ವಲಾಯನ, ಕೋಸಲ ದೇಶಕ್ಕೆ ಸಂಬಂಧಪಟ್ಟಂತಹ ಅಶ್ವಲಾಯನ ಬಂದು ಕೇಳ್ತಾರೆ, ಭಗವನ್ ಕುತ ಏಷ ಪ್ರಾಣ ಜಾಯತೆ ಕಥಂ ಆಯಾತಿ ಅಸ್ಮಿನ್ ಶರೀರೆ. ಈ ಶರೀರದಲ್ಲಿ ಹೇಗೆ ಬರ್ತಾರೆ ಪ್ರಾಣದೇವರು, ಹೇಗೆ ಅವರು ಹುಡ್ತಾರೆ? ಆತ್ಮಾನಂಬ ಪ್ರವಿಭಜ್ಯ ಕಥಂ ಪ್ರತಿಷ್ಠತೆ, ತಾವು 5 ಭಾಗವನ್ನಾಗಿ ನಾನು ರೂಪವನ್ನು ಮಾಡಿಕೊಂಡು ನಾನು ದೇಹಧಾರಣೆ ಮಾಡ್ತೇನೆ ಎಂಬುದಾಗಿ ಏನು ಹೇಳಿದ್ದಾರೆ, ಆ 5 ಭಾಗ ಹೇಗೆ ಭಾಗ ಮಾಡ್ತಾರೆ, ಆ 5 ಭಾಗಗಳಿಂದ ಯಾವ ಯಾವ ಕಾರ್ಯವನ್ನು ಮಾಡ್ತಾರೆ ಅದೆಲ್ಲವನ್ನೂ ಕೂಡ ಹೇಳಬೇಕು ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ. ತಸ್ಮೈ ಸಹೋವಾಚ ಅತಿ ಪ್ರಶ್ನಾನ್ ಪೃಚ್ಛಸಿ ಬ್ರಹ್ಮಿಷ್ಠೋಸೀತಿ ತಸ್ಮಾತ್ತೇಹಂ ಬ್ರವೀಮಿ. ಅತಿ ಪ್ರಶ್ನಾನ್ ಪೃಚ್ಛಸಿ, ಅತ್ಯಂತ ಉಪಯುಕ್ತವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀಯಾ ನೀನು ಅಂತ. ಯಸ್ಮಾತ್, ಅದಕ್ಕೆ ಅತಿ ಪ್ರಶ್ನ ಅಂತಂದಾಗ ನಾವು ಮೇಲ್ನೋಟಕ್ಕೆ ಅನ್ಕೊಳ್ತೇವೆ, ಅಧಿಕ ಪ್ರಸಂಗಿ ಅಂತ ಅನ್ಕೊಳ್ತೇವೆ. ಯಾರಾದ್ರೂ ಪ್ರಶ್ನೆಗಳು ಪಾಠಕ್ಕೆ ಕೂತಾಗ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಅದಕ್ಕೆ ಪ್ರಸಂಗಿ ಮಾಡ್ತೀನಿ, ಬರೇ ಪ್ರಶ್ನೆ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತೇವೆ. ಆದರೆ ಹಾಗೆ ಹೇಳಬಾರ್ದಂತೆ, ಅವರ ಪ್ರಶ್ನೆಗಳನ್ನು ಸ್ವೀಕಾರ ಮಾಡಿ, ಏನೇ ಪ್ರಶ್ನೆ ಶಿಷ್ಯ ಮಾಡಲಿ ಅದ ಪ್ರಶ್ನೆಗಳನ್ನು ಸ್ವೀಕಾರ ಮಾಡಿ ಉತ್ತರವನ್ನು ಕೊಡಬೇಕು ಅಂತನ್ನೋದಕ್ಕೆ ಈ ಪ್ರಸಂಗದಲ್ಲಿ ಅದಕ್ಕೆ ಅರ್ಥವನ್ನು ಬರೀತಾರೆ ದೈತೀರ್ಥರು. ಯಸ್ಮಾದೇವಂ ತುಂ ಅತಿ ಪ್ರಶ್ನಾನ್ ಅಂತಂದ್ರೆ ಅತಿಶಯಿತಾನ್ ಪ್ರಶ್ನಾನ್, ಅತ್ಯಂತ ಅತಿ ಪ್ರಶ್ನ ಅಂತ ಬರೋದಕ್ಕೆ ದೈತೀರ್ಥರು ಕೊಟ್ಟಂತಹ ಉತ್ತರ ಅತಿಶಯಿತಾನ್ ಪ್ರಶ್ನಾನ್, ಅತ್ಯಂತ ಉಪಯುಕ್ತವಾದ ಪ್ರಶ್ನೆಯನ್ನೇ ನೀನು ಮಾಡಿದ್ದೀಯಾ ಎಂಬುದಾಗಿ ಶಿಷ್ಯರ ಮನಸ್ಸು ಸಂತೋಷಪಡಿಸಬೇಕಂತಂದೆ. ಆವಾಗ ಶಿಷ್ಯರು ಇನ್ನಷ್ಟು ಜ್ಞಾನ ಜಿಜ್ಞಾಸುಗಳಾಗ್ತಾರೆ, ಆವಾಗ ಜ್ಞಾನವನ್ನು ಪಡಿತಾರೆ. ಶಿಟ್ಟಿಗೆ ಬರಬಾರದು ಅಂತ ಅನ್ನೋದಕ್ಕಾಗಿ ಜಯತೀರ್ಥರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಷ್ಟವ್ಯಾರ್ಥಾನ್ ಪೃಚ್ಛಸಿ ತಸ್ಮಾತ್ ಬ್ರಹ್ಮಿಷ್ಠ ಅಂಥೇಳಿ ಆ ಶಿಷ್ಯನನ್ನ ಹೊಗಳಿ ಆಮೇಲೆ ಉತ್ತರವನ್ನ ಕೊಡ್ತಾರೆ. ಮನೋಕೃತೇನ ಆಯಾತಿ ಅಸ್ಮಿನ್ ಶರೀರೆ, ಮನೋನಾಮಕ ಭಗವಂತನಿಂದ ಈ ಮುಖ್ಯ ಪ್ರಾಣದೇವರು ಈ ದೇಹದಲ್ಲಿ ಬರ್ತಾರೆ. ಯಥಾ ಸಮ್ರಾಡೇವ ಅಧಿಕೃತವಾನ್ ವಿನಿಯುಕ್ತ ಏತಾನ್ ಗ್ರಾಮಾನ್ ಅಧಿತಿಷ್ಠತ, ಹೇಗೆ ಒಬ್ಬ ರಾಜ ಕೆಲವೊಂದು ಉಪರಾಜರನ್ನು ಕರೆದು ನೀವು ಇಂತಿಂಥ ಗ್ರಾಮಕ್ಕೆ ಅಧಿಪತಿಗಳಾಗಿರಿ ಅಂಥೇಳಿ ಹೇಗೆ ನಿಯಮನ ಮಾಡ್ತಾರೋ ಹಾಗೆ ಮುಖ್ಯ ಪ್ರಾಣದೇವರು ತಮ್ಮ ಎಲ್ಲ ರೂಪಗಳನ್ನು ವಿಭಾಗ ಮಾಡಿಕೊಂಡು ಆ ರೂಪಗಳಲ್ಲಿ ತಾವು ಪ್ರವೇಶ ಮಾಡಿ ಎಲ್ಲ ನಮ್ಮ ದೇಹದ ಮೇಲಿಂದ ಕೆಳಗಡೆ ತಾವು ಇದ್ದು ಎಲ್ಲ ರೀತಿಯಾಗಿದ್ದ ಪಚನಾದಿ ಕರ್ಮಗಳನ್ನು ಎಲ್ಲವನ್ನೂ ಮಾಡ್ತಾರಂತೆ. ಸಮಾನರಾಗಿ ನಾವು ಊಟ ಮಾಡಿರ್ತಕ್ಕಂಥ ಏನು ನೈವೇದ್ಯ ಭಕ್ಷಣ ಮಾಡ್ತೇವೆ ಆ ಭಕ್ಷಣ ಮಾಡಿರ್ತಕ್ಕಂಥದ್ದನ್ನ ಎಲ್ಲ ಸಮನ್ವಯತೆ ಎಲ್ಲ ಆ ಅವಯವಗಳಿಗೆ ಅವರು ಪ್ರವೇಶ ಮಾಡಿಸ್ತಾರಂತೆ. ಅದಕ್ಕೋಸ್ಕರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿ ನಾವು ಊಟಕ್ಕೆ ಕೂಡುವಾಗ ತೀರ್ಥ ಪ್ರಸಾದ ಸ್ವೀಕಾರ ಮಾಡುವಾಗ ಪಂಚಪ್ರಾಣಾಹುತಿಗಳನ್ನು ಕೊಡ್ತೇವೆ. ಯಾಕೆ ಅಂತಂದ್ರೆ ಒಳಗಡೆ ಪಂಚಪ್ರಾಣಾತ್ಮಕರಾಗಿರ್ತಕ್ಕಂತಹ ಮುಖ್ಯ ವಾಯುದೇವರು ಮುಂದೆ ನಾವು ತಿಂದಂತಹ ಎಲ್ಲ ವಸ್ತುವನ್ನು ದೇಹಕ್ಕೆ ಕಲಿಸ್ತಾರೆ. ಆದ್ದರಿಂದ ಮೊದಲಿಗೆ ಇದು ಅವರಿಗೆ ನಿವೇದಿತವಾಗಲಿ ಅನ್ನುವ ಉದ್ದೇಶದಿಂದ ಆ ಪ್ರಾಣಾದಿಗಳನ್ನು ನಾವು ನೋಡ್ತೇವೆ. ಹೀಗೆ ಒಳಗಡೆ ನಿಂತು ಎಲ್ಲವನ್ನ ಮಾಡ್ತಾರೆ. ಇನ್ನು ಒಂದು ಕೊನೆಯ ಪ್ರಶ್ನೆಯನ್ನ ಉತ್ತರವನ್ನು ಹೇಳಿಬಿಟ್ಟು ನನ್ನ ಉಪನ್ಯಾಸವನ್ನ ಮುಗಿಸ್ತೇನೆ. ಕೊನೆಯ ಪ್ರಶ್ನೆಯಲ್ಲಿ ಭಗವಂತನು 16 ಕಲೆಗಳಿಗೆ ನಿಯಾಮಕನಾಗಿದ್ದೇನೆ ಅಂತೇಳಿ ಕೇಳಿದ್ದೇವೆ. ಆದರೆ ಆ 16 ಕಲೆಗಳಿಗೆ ನಿಯಾಮಕನಾಗಿ ಯಾರಿದ್ದಾರೆ ಅಂತೇಳಿ ಕೇಳಿದಾಗ ಅದಕ್ಕೆ ಹೇಳ್ತಾರೆ, 16 ಕಲೆಗಳನ್ನು ಹೇಳ್ತಾರೆ. ಪ್ರಾಣನನ್ನು ನಿಮಿತ್ತ ಮಾಡಿಕೊಂಡು ಏನು ಒಳಗಡೆ ಜೀವನದಲ್ಲಿರ್ತಕ್ಕಂಥ ಆಸ್ತಿಕ್ಯ ಬುದ್ಧಿ 1, 2ನೇದ್ದು ಆಕಾಶ, 3ನೇದ್ದು ವಾಯು, 4ನೇದ್ದು ತೇಜಸ್ಸು, 5 ನೀರು, 6 ಭೂಮಿ, ಚಕ್ಷುರಾದಿ ಇಂದ್ರಿಯಗಳು, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಪುಣ್ಯ ಪಾಪಾದಿ ಕರ್ಮಗಳು, ಇಂದ್ರಿಯಗಳಿಗೆ ಆಶ್ರಯಭೂತವಾಗಿರ್ತಕ್ಕಂಥ ಗೋಲಕಗಳು, ಹೆಸರುಗಳು, ನಾಮಗಳು, ಹೀಗೆ 16 ಕಲೆಗಳನ್ನು ಆಶ್ರಯಿಸಿಕೊಂಡು ಅಂದರೆ 16 ಕಲೆಗಳಲ್ಲಿ ಆಶ್ರಯಿಸಿ ಭಗವಂತ ಎಲ್ಲ ಕಾರ್ಯವನ್ನು ಮಾಡ್ತಾನೆ. ಈ 16 ಕಲೆಗಳು ಲೀನವಾದಾಗ ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಸಮುದ್ರದಲ್ಲಿ ನದಿಗಳು ಹೇಗೆ ಸೇರಿದಾಗ ಅವರು ಆ ನಾಮಗಳು ಈ ಗಂಗಾ ನದಿ ಆಗ್ಬೋದು, ಯಮುನಾ ನದಿ ಆಗ್ಬೋದು ಸಮುದ್ರಕ್ಕೆ ಸೇರ್ತವೆ.
ಆದರೆ ಆ ಯಾವ ನಾಮರೂಪಗಳು ಹಾಗೇ ಇರ್ತದೆ. ಸಮುದ್ರದಲ್ಲಿ ಸೇರಿದರೂ ಕೂಡ ನಾಮಗಳು ಹಾಗೇ ಇರ್ತದೆ. ಆ ನಾಮರೂಪಗಳನ್ನು ಭೇದ ಮಾಡಿ ಯಾವ ಯಾವ ನದಿ, ಇದು ಯಾವ ನದಿಗೆ ಸಂಬಂಧಪಟ್ಟಿದ್ದು? ಗಂಗಾ ನದಿ. ಗಂಗಾ ನದಿಗೆ ಸಂಬಂಧಪಟ್ಟ ನೀರನ್ನ ಮುಖ್ಯ ಪ್ರಾಣದೇವರು ಸೂರ್ಯನ ಕಿರಣಗಳ ಮೂಲಕ ಶೇಖರಣೆ ಮಾಡಿ ಆ ಮೇಘದಲ್ಲಿ ಇಟ್ಟು ಆಮೇಲೆ ಗಂಗಾ ನದಿ ನೀರನ್ನ ಗಂಗಾ ನದಿಗೆ ಕಳಿಸ್ತಾರಂತೆ. ಇದು ಈ ವಿಷಯ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರ್ತದೆ. ಇಲ್ಲಿ ಬರೋದಿಷ್ಟೇ, ಆ ನಾಮರೂಪಗಳನ್ನ ತಾವು ಬಿಡದೆ ಹಾಗೆ ಸಮುದ್ರಕ್ಕೆ ಸೇರ್ತವೆ ಅಂತನ್ನೋದನ್ನ. ಇದನ್ನು ಇಟ್ಟುಕೊಂಡು ಅದ್ವೈತದಲ್ಲಿ ಪರಾಮರ್ಶೆ ಮಾಡ್ತಾರೆ. ಆ ಭಿದ್ಯತೆ ವಿದ್ಯತೆ ಅಂತ ಹೇಳುವಾಗ ನಾಶವಾಗ್ತವೆ ಅಂತನ್ನೋ ಅರ್ಥವನ್ನ ಇಟ್ಟುಕೊಂಡು ಆಮೇಲೆ ಸಮುದ್ರದಲ್ಲಿ ಹೇಗೆ ಐಕ್ಯವನ್ನ ಹೊಂದುತ್ತವೋ ಹಾಗೆ ಎಲ್ಲ ಜೀವರು ಭಗವಂತನಲ್ಲಿ ಐಕ್ಯವನ್ನು ಹೊಂದುತ್ತಾರೆ ಅಂತ ಅರ್ಥ ಮಾಡ್ತಾರೆ. ಹಾಗೆ ಮಾಡಬಾರ್ದು, ನಾಮರೂಪಗಳು ಹಾಗೇ ಇರ್ತವೆ. ವಿದ್ಯತೆ ಭೇದ ಅಂತನ್ನೋ ಶಬ್ದಕ್ಕೆ ನಾಶ ಅಂತನ್ನೋ ಅರ್ಥ ಎಲ್ಲೂ ಕಂಡಿಲ್ಲ ಅಂತನ್ನೋದನ್ನ ಜಯತೀರ್ಥರು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಆದರೆ ಮುಖ್ಯ ಪ್ರಾಣದೇವರು ಇದರ ಮುಂದಿನ ವಿಚಾರವನ್ನು ಚಾಂದೋಗ್ಯದಲ್ಲಿ ಹೇಳ್ತಾರೆ. ಆ ನದಿ ನೀರುಗಳನ್ನ ತೆಗೆದುಕೊಂಡು ನಾವು ಅನ್ಕೋತೇವೆ, ಮೇಘಗಳು ಮಳೆ ಮೋಡ ಆಗಿರ್ತದೆ, ಇನ್ನೇನು ಮಳೆ ಬರುತ್ತೆ ಅಂತ ಅನ್ಕೊಂಡಿರ್ತೇವೆ. ಅಷ್ಟರೊಳಗಡೆನೆ ಅಯ್ಯೋ ಮಳೆ ಬರಲೇ ಇಲ್ಲ, ಮಾಡನ ಆಗೋಯ್ತು ಅಂತ ಅನ್ಕೊಳ್ತೇವೆ. ಯಾಕೆ ಅಂತಂದ್ರೆ ಆ ಮೋಡದಲ್ಲಿ ಇರ್ತಕ್ಕಂಥದ್ದು ನೀರು ಗಂಗಾ ನೀರು ಇಲ್ಲ ಯಮುನಾ ನೀರು ಅಂತನ್ನೋದನ್ನ ತಿಳಿದುಕೊಂಡು ವಾಯುದೇವರು ತಮ್ಮ ಗಾಳಿಯ ಮೂಲಕ ಅದು ಗಂಗಾ ನದಿಗೆ ಸೇರಬೇಕಾಗಿದ್ರೆ ಅಲ್ಲಿ ಆ ಗಂಗಾ ಪ್ರದೇಶಕ್ಕೆ ಕಳಿಸಿ ಅಲ್ಲಿ ಸುರಿಸಿ ಆ ಗಂಗಾ ನದಿಯನ್ನು ಪೂರ್ಣ ಮಾಡ್ತಾರಂತೆ. ಯಮುನಾ ನದಿಯನ್ನ ಯಾವ ಅದಕ್ಕೆ ನೋಡ್ರಿ, ಇವತ್ತು ಹಳೆ ನಮ್ಮೂರಲ್ಲಿ ಯಾವುದೇ ಇರ್ತಕ್ಕಂಥ ಹಳೆ ಬಾವಿ ನೀರಾಗ್ಬೋದು ಅಥವಾ ಗಂಗಾ ನದಿ ಆಗ್ಬೋದು, ಆ ನೀರು ಅದರ ಬಣ್ಣ ಅದರ ರುಚಿ ಹಾಗೆ ಇರ್ತದೆ, ಚೇಂಜೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ವಾಯುದೇವರು ಮಾಡ್ತಕ್ಕಂಥ ಕೆಲಸ ಅನ್ನೋದನ್ನ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಇದು 6ನೇ ಪ್ರಶ್ನೆಗೆ ಉತ್ತರವನ್ನ ಒಟ್ಟಲ್ಲಿ ಹೇಳೋದಾದ್ರೆ ಈ 6 ಪ್ರಶ್ನೆಗಳಿಂದ ನಮಗೆ ತಿಳಿದು ಬರುವಂತಹ ನೀತಿ ಏನು ಅಂತಂದ್ರೆ ಅಥವಾ ಸಾರ ಏನು ಅಂತಂದ್ರೆ ಹರಿ ಸರ್ವೋತ್ತಮನಾಗಿದ್ದಾನೆ. ಸರ್ವ ವಿಧವಾಗಿರ್ತಕ್ಕಂಥ ಸೃಷ್ಟಿಯನ್ನ ಆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರ ಮೂಲಕ ಮಾಡ್ತಾನೆ ಅಂತನ್ನೋದು ಈ ಷಟ್ಪ್ರಶ್ನ ಉಪನಿಷತ್ತಿನ ಸಾರರೂಪವಾಗಿದೆ. ಇಂತಹ ಒಂದು ಈ ಉಪನ್ಯಾಸವನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ನಮ್ಮ ಗುರುಗಳಾದ ಪೂಜ್ಯ ಸುಬುಧೇನ ತೀರ್ಥರು, ಅದೇ ರೀತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಟ್ಟಿ ಆಚಾರ್ಯರು ಮತ್ತು ಆ ವಿದ್ಯಾಧೀಶಾಚಾರ್ಯರಿಗೂ ಕೂಡ ನನ್ನ ವಿಶೇಷ ನಮನಗಳನ್ನು ಸಲ್ಲಿಸ್ತೇನೆ. ಆಚಾರ್ಯರ ಬಗ್ಗೆ ನಾನು ಹೋದ ವರ್ಷ ನೋಡಿದ್ದು ಹೇಳಬೇಕು. ಹೋದ ವರ್ಷ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ರು. ಅನುವಾದ ಎಲ್ಲರಿಗೂ ಆಗ್ತದೋ ಇಲ್ಲೋ ಅಂತೇಳಿ ಸಮಯ ಆಗ್ತಾ ಇದೆ. 11 ವಾಕ್ಯಾರ್ಥ ಪ್ರಾರಂಭ ಆಗಬೇಕಾಗಿದೆ. ಆದರೂ ಕೂಡ ಬಿಡದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕಾಳಜಿಯಿಂದ ಅನುವಾದ ಮಾಡಿಸಿ ಎಲ್ಲ ಉಪನ್ಯಾಸಗಳನ್ನೂ ಕೂಡ ಮಾಡಿಸಿ ನಿಷ್ಠೆಯಿಂದ ತದ್ದಿ ತಪಃ ಅಂತ ಹೇಳಿ ಏನು ಹೇಳ್ತಾರೆ ಅಂದರೆ, ಈ ಸಭೆಯಲ್ಲಿ ಬಂದಿರತಕ್ಕಂಥವ್ರು ಎಲ್ರಿಗೂ ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಬಂದಿರತಕ್ಕಂಥವ್ರನ್ನ ಕೇಳಿ, ಈಗ ಆಚಾರ್ಯ ಅರ್ಧ ಗಂಟೆ ಇದೆ, 20 ನಿಮಿಷ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಹೇಳುವ ಮೂಲಕವಾದರೂ ಕೂಡ ಆ ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿ ಈ ಸಭೆಯ ಉದ್ದೇಶವನ್ನು ನಡೆಸಿಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಅವರ ಆಚಾರ್ಯರಿಗೆ ಒಂದೆರಡು ಮಾತುಗಳನ್ನು ತಿಳಿಸಿ ನನ್ನ ಈ 2 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕರ್ಣಂ ನಿಖರವಾಗಿ ಷಟ್ಪ್ರಶ್ನೋಪನಿಷತ್ತಿನ ಸಾರವನ್ನು ಹೇಳಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರಿಗೆ ನಮ್ಮ ಮೂಗೂರು ರಾಘವೇಂದ್ರ ರಾಯರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಸಿ.ಕೆ. ಸತ್ಯವತಿ, ಅಹಲ್ಯಾಬಾಯಿ, ಆನಂದರಾವ್, ವಿಜಯಾಬಾಯಿ, ಸಿ.ಬಿ. ಸೇತುರಾವ್, ಸಿ. ಪದ್ಮಾವತಿ, ಎನ್. ಸುಬ್ಬರಾವ್ ಇವರ ಸ್ಮಾರಕವಾದ ಉಪನ್ಯಾಸ ಪೃಥುಚಕ್ರವರ್ತಿಯ ಉಪದೇಶ, ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರುವಂತಹ ಪೃಥುಚಕ್ರವರ್ತಿಯ ಉಪದೇಶ. ಇದನ್ನು ಪಂಡಿತರಾದಂತಹ